ಮನೆಗೆ ಬರೋಣ ಈಗ ಸಮಾಧಾನ ಆಯ್ತು ನೋಡಿವ್ವ. ದವಾಖಾನೆಯಾಗಿದ್ದರೆ ಸಾಕು, ಏನು ಆಗ್ತದೋ ಏನು ಅಂತೇಳಿ ಚಿಂತೆ 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 ಮಾಡೇ ಸಾಯೋದು. ಈಗಟ್ಟ ಆರಾಮ ಅನ್ಸಾಕತ್ತದ, ಈಗಟ್ಟ ಆರಾಮ ಅನ್ಸಾಕತ್ತದ. ಅಯ್ಯೋ ಮೊದಲು ಅವಾಗ ದವಾಖಾನೆಯಾಗಿದ್ದ ಸಾಕಾಗಿತ್ತ, ಎಲ್ಲಿ ಇನ್ನೂ ಹಂಗೆ ಎಷ್ಟು ದಿನ ಇಟ್ಕೋತಾರ ಅನ್ನೋ ಹಂಗೆ ಆಗಿತ್ತು. ಮತ್ತು ಆರಾಮದನು ಏನಿಲ್ಲ ಅಂತ ಕ್ಯಾಸ್ ಹೇಳಿ ಕಳ್ಸಿರಲ್ಲ, ಈಗಟ್ಟು ನೆಮ್ಮದಿಯಾಗಿ ಆರಾಮಾಗಿ ಅದನ್ನು ನೋಡು. ಯವ್ವ ಏನಾಗಲಿ ಬಿಡ್ಬೇ, ಯಾಕಷ್ಟು ಚಿಂತೆ ಮಾಡ್ತಿದ್ದಿ? ಏನಾಗಂಗಿಲ್ಲ ನಿನಗೆ, ಆರಾಮಾಗಿದೆಯಲ್ಲ, ಆಪ್ರೇಷನ್ ಆಗೈತೆ ಎಲ್ಲ ಆಗೈತಿ, ಇನ್ನು ಮುಂದೆ ಏನಾಗಂಗಿಲ್ಲ, ಆರಾಮಿರ್ತೀನಿ ನೀನು. ಹೌದು, ಯಾಕೆ ಇಷ್ಟು ಯೋಚನೆ ಮಾಡ್ತೀನಿ ನೀನು? ಹಾಂ ಹೇಳಿ ನೋಡೋಣ, ಯಾಕೆ ಇಷ್ಟು ಯೋಚನೆ ಮಾಡ್ತಿದ್ದಿ? ಆರಾಮಾಗಿರು, ಏನು ಚಿಂತೆ ಮಾಡೋಕೆ ಹೋಗಬೇಡ. ಹಾಂ ಯವ್ವ ನೀ ಎಷ್ಟರ ಹೇಳಾಕಿಗೆ ಆಕೆ ತಲೆ ಹಾಕೋಂಗಿಲ್ಲ. ಚಿಂತೆ ಅನ್ನೋದು ಆಕಿಗೆ ಬಿಡ್ದಂಗೆ ಆಗೈತಿ. ಬರೀ ಚಿಂತೆ ಮಾಡ್ಕೊತ ಹೋಗೋದಾಗೈತೆ ಆಕಿ. ಯಾವಾಗ ನೋಡ್ತೇವಾಗ ಚಿಂತೆಯಾಗನ ಇರೋದು. ಅದನ್ನು ಯೋಚನೆ ಮಾಡೀನಿ, ಇದನ್ನು ಯೋಚನೆ ಮಾಡೀನಿ, ನೆಮ್ಮದಿ ಅನ್ನೋದು ಇಲ್ಲಂಗೆ ಆಗೈತೆ ಆಕಿ. ಏನು ಮಾಡೋದು ಮತ್ತು? ಏನಾರ ಇರೋತಾವ ಅಲ್ಲ, ಒಂದಿಲ್ಲ ಒಂದರ ಇರೋತಾವ ಯೋಚನೆಗಳ. ಈ ಕಡೆ ಮಗಳದು, ಈ ಕಡೆ ಆಕೆಗೆ ಜೀವನ ಹಿಂಗೆ ಆತಲ್ಲ ಅನ್ನೋದು ಮತ್ತಿರೋದ ತಾವೇನು? ನೀನು ಹೇಳಿ ನೋಡೋನು, ಯಾಕೆ ಹಿಂಗೆ ಮಾಡಿದೀವ ನೀನು? ಹಾಂ ಯಾಕೆ ಹಿಂಗೆ ಮಾಡಿದಿ ನೀನು? ಎಲ್ಲ ಬಿಟ್ಕೊಟ್ಟ ಅವ್ನು ಯಾಕೆ ಮದುವೆ ಆದೀವ? ಹಾಂ ಅವ್ನು ಯಾಕೆ ಮದುವೆ ಆದಿ? ನಿನಗೆ ಈ ಭೂಮಿ ಮೇಲೆ ಯಾರು ಸಿಗಲೇ ಇಲ್ಲೇನು? ಹಾಂ ಅವ ಸಿಕ್ಕೇನು ಅಂತ ಅವ್ನು ಹೋಗಿ ಹೋಗಿ ಮದುವೆ ಆಗಿದ್ದೀವ ನೀನು? ಅವ್ನು ನೀನು ಒಳ್ಳೆ ಮಾತಾನಂತ ಆದೇನು ನೀನು? ಅದು ಅಪ್ಪ ನಿಂಗೆ ಹೇಳಿದ್ನಲ್ಲಪ್ಪ ಪದೇ ಪದೇ ನನಗೆ ಅದನ್ನ ಕೇಳಿ ಯಾಕೆ ನನಗೆ ಮನ್ಸಿಗೆ ನೋವು ಮಾಡ್ತೀರಿ? ಕೇಳಬೇಕು ಮಗಳ, ಮತ್ತು ಕೇಳಬೇಕು. ನಾವು ಕೇಳ್ದೆ ಯಾರು ಕೇಳ್ತಾರೆ ಹೇಳು? ಇಷ್ಟು ದಿನ ನಾನು ಸರಿ ಇರೋಕ್ಕಿಲ್ಲ, ನನ್ನಿಂದಾಗೆ ನೀನು ಇಷ್ಟೆಲ್ಲ ಕಷ್ಟ ಅನುಭವಿಸ್ಕೊತ ಬಂದರು ಇಬ್ಬರು. ಹಾಂ ಈಗ ನಾನು ಚಲೋ ಆಗಿ ಈಗ ಎಲ್ಲ ಒಳ್ಳೇದು ಮಾಡ್ಬೇಕಂತ ಅನ್ಕೋತಾನೆ. ಆದ್ರೆ ಏನು ಮಾಡೋದು ನೀನೇ ಹೇಳು? ಇವಾಗ ಇಷ್ಟು ದಿನ ಇಲ್ಲದ್ದು ಇವಾಗ ಮಾಡೋಕೆ ಹೋದ್ರೆ ಯಾರು ನಂಬ್ತಾರನ್ನ? ಹಾಂ ನಂಬಂಗಿಲ್ಲ, ಮಂದಿ ನಂಬಂಗಿಲ್ಲ. ಮನೆಯವ್ರು ಅಂಥೇಳಿ ಮಗಳ ಹೆಂಡತಿ ಅಂತೇಳಿ ನೀವು ನಂಬುತ್ತೀರಿ, ಆದ್ರೆ ಬೇರೆದವ್ರ ನಂಬಂಗಿಲ್ಲ ತಾಯಿ, ಬೇರೆದವ್ರ ನಂಬಂಗಿಲ್ಲ. ಆ ಬಾಡ್ಯಾನ ನೀನು ಮದುವೆ ಆದಿ, ಅವನಿಂದ ನಿನ್ನ ಜೀವನ ಅರ್ಧ ಹಾಳಾದಂಗೆ ಆಗೈತಿ. ಈಗ ನೀನು ನಾವು ತೋರಿಸೋ ಹುಡುಗನ, ಚಲೋ ಹುಡುಗನ ನೋಡಿ ನಿನಗೆ ಮದುವೆ ಮಾಡಿಸ್ತು. ನೀನು ಮದುವೆ ಆಗಿವ. ಹಾಂ ಮದುವೆ ಆಗ್ಬೇಕು. ನೀನೇನಾರ ಮದುವೆ ಆಗಲಿಲ್ಲ ಅಂದ್ರೆ ನಾವು ಬದುಕಿದ್ದು ಏನು ಪ್ರಯೋಜನ ಹೇಳು? ನಮಗೆ ಒಂದು 10 ಮಕ್ಕಳದಾರನ ಇಲ್ಲ, ಇರಾಕೆ ನೀನೊಬ್ಬ ಆಕೆ ಮಗಳು ನಮಗೆ. ನಿನ್ನನ್ನು ಚಲೋ ಮನೆ ಕೊಡಬೇಕು, ಚಲೋ ತಗ ಮದುವೆ ಮಾಡಿಸ್ಬೇಕು ಅಂತೇಳಿ ಎಷ್ಟೆಲ್ಲ ಆಸೆಗಳು ಕನಸುಗಳನ್ನ ಕಟ್ಕೊಂಡವು. ಅದ್ರಾಗ ನನಗಿಂತ ನಿಮ್ಮವ್ವ ಎಷ್ಟು ಆಸೆಗಳನ್ನ ಇಟ್ಕೊಂಡಾಳ. ಆದ್ರೆ ನೀನು ಮದುವೆ ಆಗಲಿಲ್ಲ, ಹಿಂಗೆ ಇರ್ತಾನು, ನಾನು ಹಿಂಗೆ ಜೀವನದಾಗ ಹೋಗ್ತಾನಂತಂದ್ರೆ ಹೆಂಗೆ ಆಗ್ಬೇಡ ನೀನೇ ಹೇಳು? ನೋಡಪ್ಪ, ನನಗೆ ಮದುವೆ ಅನ್ನೋದು ಬೇಡ, ನನಗೆ ಮದುವೆ ಇದು ಯಾವುದು ಬೇಡ. ನಾನು ನಿಮ್ಮ ಜೊತೆನೇ ಇರ್ತೇನೆ, ನೀವಿರೋವರೆಗೂ ನಾನು ನಿಮ್ಮ ಜೊತೆ ಇರ್ತೇನೆ. ನನಗೆ ಮದುವೆ, ಮಕ್ಕಳು, ಈ ಸಂಸಾರ ಇದೆಲ್ಲ ಏನು ಬೇಡಪ್ಪ, ಬೇಡ ನನಗೆ. ಈಗ ಒಂದು ಸರಿ ಅವ್ರ ಕಡೆಯಿಂದ ತಾಳಿ ಕಟ್ಟಿಸ್ಕೊಂಡ ನಿಮ್ಮ ಮುಂದೆ ಸುಳ್ಳು ಹೇಳಿ ನಾನು ತಪ್ಪು ಮಾಡೇನು. ಇವಾಗ ನಾನು ಮತ್ತೆ ಮದುವೆ ಆಗೋದು ನನಗೆ ಸರಿ ಬರತ್ತಿಲ್ಲ. ಇಲ್ಲಪ್ಪ, ನನಗೆ ಯಾವ ಮದುವೆನೂ ಬೇಡ, ಏನೂ ಬೇಡ. ನನ್ನ ಜೀವನದಾಗ ನಾನು ಹಿಂಗೆ ಇರಬೇಕಂತ ನಿರ್ಧಾರ ಮಾಡೇನು. ನಾನು ಹಿಂಗೆ ಇರ್ತೇನಪ್ಪ, ನಾನು ಹಿಂಗೆ ಇರೋಕೆ ಬಿಟ್ಬಿಡ್ರಿ, ನಿಮ್ಮ ಕೈ ಮುಗಿತೀನಿ. ಹಿಂಗಂದ್ರೆ ಹೆಂಗೆ ಮಗಳ? ನಮಗೂ ಆಸೆ ಇರಂಗಿಲ್ಲ ಏನು? ನಮ್ಮ ಮಗಳು ಚಂದಾಗ ಚಲೋದಾಗ ಹುಡುಗನ ಇರೋವನ್ನ ಮದುವೆ ಆಗಬೇಕು, ಆಕೆ ಚಂದಾಗ ಜೀವನ ಮಾಡಬೇಕು. ಆಕೆ ಮಗನಾರ ನಾವು ಎತ್ಕೊಂಡು ಆಡಿಸ್ಬೇಕು ಅನ್ನೋದು ನಮಗೂ ಆಸೆ ಇರಂಗಿಲ್ಲ ಏನು ಮಗಳ? ಯವ್ವ ನೀ ಅದನ್ನೆಲ್ಲ ಮಾತಾಡಬೇಡ, ನನಗೆ ಅದ್ರ ಬಗ್ಗೆ ಏನು ಹೇಳಬೇಡ. ನನಗೆ ಈ ಮದುವೆ ಮಕ್ಕಳು ಏನೂ ಬೇಡ. ನನಗೆ ನೀವಿದ್ರಷ್ಟೇ ಸಾಕು, ನನಗೇನು ಬೇಡ. ನನಗೆ ಮದುವೆ ಮಕ್ಕಳು ಏನೂ ಬೇಡ. ನಾನು ಹಿಂಗೆ ಇರಕ್ಕೆ ಬಿಟ್ಬಿಡ್ರಿ ನನ್ನ. ನಿಂದ್ರ ಮಧು, ನಿಂದರು. ನಾ ಹೇಳೋದನ್ನ ಸ್ವಲ್ಪ ಕೇಳ್ತೇನೆ? ಇಲ್ಲಮ್ಮ, ಇಲ್ಲ, ನನಗೆ ಅದೆಲ್ಲ ಕೇಳೋಕೆ ಇಷ್ಟ ಇಲ್ಲ, ನನಗೆ ಕೇಳೋಕೆ ಮನಸ್ಸು ಇಲ್ಲ. ಮಗಳ, ನಾನು ಹೇಳಿದ್ರೆ ಕೇಳವ ಆತ, ನೀ ಹೇಳಿದಂಗೆ ಮಾಡೋನು. ನಿನಗೆ ಮದುವೆ ಬೇಡ. ನಿನಗೆ ಅಕಸ್ಮಾತ್ ನಾವು ಒಂದು ಹುಡುಗನ ನೋಡ್ತೇವೆ, ಅದು ನೀ ಹೇಳಿದಾಗ, ನೀ ಯಾವಾಗ ಹೇಳ್ತಿಲ್ಲ ಮದುವೆ ಆಗ್ತಾನೆ ಅಂಥೇಳಿ, ಅವಾಗ ನೀನು ಹೇಳೋವರೆಗೂ ನಾವು ನಿನ್ನ ಮದುವೆ ಬಗ್ಗೆ ಯೋಚನೆ ಮಾಡೋಂಗಿಲ್ಲ, ಸರಿನಾ? ಸರಿಯಪ್ಪ, ಹಿಂಗಾದ್ರೆ ಓಕೆ. ನನಗೂ ಒಂದಿಟ ಮನಸ್ಸಿಗೆ ನೆಮ್ಮದಿ ಅನ್ನೋದು ಇರ್ತೈತಿ. ಈಗ ಅಲ್ಲಿಂದ ಜಗಳಾಡಿ, ಅಲ್ಲಿಂದ ಕಿತ್ತಾಡಿ, ಇಲ್ಲಿ ಓಡಿ ಬಂದು ಇಲ್ಲಿ ಹೋದ, ಈಗ ನಾನು ಇಲ್ಲಿ ಮತ್ತೆ ಮದುವೆ ಅಂತಂದ್ರೆ ನನ್ನ ಮನಸ್ಸಿಗೆ ಎಷ್ಟು ನೋವು ಆಗಬೇಡ, ಎಷ್ಟು ಗಾಸಿ ಆಗಬೇಡ, ನೀನೇ ಹೇಳಪ್ಪ. ಸರಿ ಮಗಳ, ನೀನು ನನಗೆ ಗೊತ್ತಾಗ್ತತಿ, ಅದಕ್ಕೆ ನಾನು ವಿಚಾರ ಮಾಡಿ ಹೇಳಾಕತ್ತೇನೆ. ಅಷ್ಟ ಮಾಡೋನು. ನೀನು ಯಾವಾಗ ಹೇಳ್ತೀಯೋ ಅವಾಗ ಮದುವೆ ಮಾಡೋಕೆ ನಾವು ಸಿದ್ಧತೆ ಮಾಡ್ಕೋತು. ಅಲ್ಲಿವರೆಗೂ ನಾವು ಅದ್ರ ಬಗ್ಗೆ ಏನೇನು ಕೇಳೋಂಗಿಲ್ಲ, ಕೆನಕಂಗಿಲ್ಲ. ನಿನ್ನ ಪಾಡಿಗೆ ನಿಂಗೆ ಇಷ್ಟ ಬಂದಾಗ ನೀನಿರು. ಮತ್ತು ನಮ್ಮ ಒತ್ತಾಯದಿಂದ ನಿನ್ನ ಮನಸ್ಸಿಗೆ ನೋವು ಆಗಬಾರ್ದು ಮಗಳ. ಇಷ್ಟು ದಿನ ನೋವು ಅನುಭವಿಸಿ ಬಂದಿದ್ದಿ, ಇನ್ನು ಮುಂದೂ ನೋವು ಅನುಭವಿಸಬಾರ್ದು. ನೀನು ಚಂದಾಗ ಇರಬೇಕು, ನೀನು ಚಲೋ ಜೀವನ ಮಾಡಬೇಕು, ನೀನು ಯಾವಾಗಲೂ ನಗ್ನಗ್ತಾ ಇರಬೇಕು. ನಮಗೂ ಅದೇ ಆಸೆ ಐತಿ. ಇಷ್ಟು ದಿನ ಕಷ್ಟಪಟ್ಟು ಸಾಕು. ಇನ್ನು ಮುಂದೆ ಮನ್ಯಾಗ ನೆಮ್ಮದಿಯಾಗಿರು ಮಗಳ. ಇನ್ನು ಮುಂದೆ ನೀನು ಅಲ್ಲಿ ಹೋದ್ನಿ, ಇಲ್ಲಿ ಹೋದ್ನಿ, ಅಲ್ಲಿ ಕೆಲಸ ಮಾಡಿದ್ನಿ, ಇಲ್ಲಿ ಕೆಲಸ ಮಾಡಿದ್ನಿ, ಏನೂ ಬೇಡ. ನೆಮ್ಮದಿಯಾಗಿ ಆರಾಮಾಗಿ ಮನ್ಯಾಗಿರು. ಅಲ್ಲಪ್ಪ,
ನೀವೊಬ್ಬ ಇಷ್ಟಂತ ದುಡಿಯೋಕ್ಕಾಗ್ತದೆ? ಬೇಡಪ್ಪ, ನಾನು ಎಲ್ಲಾದರೂ ಕೆಲಸ ನೋಡ್ಕೊಂಡು ಹೋಗ್ತೀನಿ. ನೋಡು, ನೀನು ಎಲ್ಲೂ ಹೋಗಬೇಡ ಮಗಳ. ಈಗ ಹೋಗಿ ಈಗ ಆಗಿರೋದು ಸಾಕು. ಇನ್ನು ಮುಂದೆ ನೀನು ಮನೆಯಾಗಿರು, ನಿಮ್ಮ ಅವ್ವ ನೋಡ್ಕೊತ ನೀನು ಮನೆಯಾಗಿರು. ನಾನು ದುಡ್ತಂದ ಸಾಕ್ತೇನೆ. ನಿಮ್ಮ ಅಪ್ಪದನ್ನು ನಾನು ನೀನು ನನ್ನ ದುಡಿಯೋಕ್ಕಾಗೋಂಗಿಲ್ಲ ಅಂತ ಕೆಲಸ ಅನ್ನತ್ತೇನವ? ಅಯ್ಯೋ ಅಪ್ಪ, ಹಂಗಲ್ಲಪ್ಪ ನಾನು ಹೇಳಿರೋದು. ನಿಮ್ಮೊಬ್ಬರಿಗೆ ಸಾಲದೈತಲ್ಲ, ಅದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿನಿ. ಸರಿಯಪ್ಪ, ಹಾಗಾಗಲಿ. ಇನ್ನು ಮುಂದೆ ನಾನು ಎಲ್ಲೂ ಹೋಗಲ್ಲ. ಇನ್ನು ಮುಂದೆ ಮನ್ಯಾಗ ಇರ್ತೀನಿ, ಯಾವ ಕೆಲಸ ಮಾಡೋಕ್ಕೂ ಹೋಗಂಗಿಲ್ಲ. ಸರಿನಪ್ಪ? ಸರಿ ಮಗಳ, ಸರಿ. ನೀನು ಹೋಗು, ಸ್ವಲ್ಪ ಹೊತ್ತ ಮಲ್ಕೋ. ನಿಂಗೂ ಸಾಕಾಗಿರ್ತತಿ, ಎಲ್ಲ ತೆಲಿನೂ ಬಂದಿರ್ತತಿ. ಆದ್ರೆ ನಮ್ಮ ಮುಂದೆ ಹೇಳ್ಕೋ, ಅಲ್ಲಿ ಹೋಗಿ ಆರಾಮಾಗಿ ಒಂದಿಟ ಮಲ್ಕೊಳ್ಳೋಕೆವ. ಆಯ್ತಪ್ಪ. ಅಮ್ಮ, ನೀನು ಸ್ವಲ್ಪ ಮಲ್ಕೋ, ಗುಳಿಗೆದು ಹಾಕೊಂಡ ಮಲ್ಕೋ. ಆಮೇಲೆ ಎದ್ದ ಮೇಲೆ ಊಟ ಮಾಡಿ ಮತ್ತು ಬೇರೆ ಗುಳಿಗೆದ ಅವ್ನು ಹಾಕೊಳ್ಳುವಂತೆ. ಸರಿವಾ, ಹಂಗೆ ಮಾಡೋನು. ನೀನು ಸ್ವಲ್ಪ ಮಕ್ಕೋ. ಮಕ ನೋಡಿ ಹೆಂಗಾಗೈತಿ, ಎಲ್ಲ ಬ್ಯಾಡ್ ಹೋಗೈತಿ. ಅದು ಜಗಳದಾಗ ಇದ್ರಾಗ ಊಟ ಇಲ್ಲ ಏನಿಲ್ಲೇನು. ಅವ್ರ ಮನ್ಯಾಗ ಸರಿಯಾಗಿ ಹೆಂಗಿದ್ದು ಏನೋ ಅದ ಯೋಚನೆ ಮಾಡಿ 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 ಎಷ್ಟು ಮೆತ್ತಗಾಗಿಬಿಟ್ಟಿದಿ. ಸರಿ ಸರಿ ನಡಿ, ಹೋಗು ಮಕ್ಕೋಗು. ನೀನು ಒಂದಿಟ್ಟು ಆರಾಮ ನೆಮ್ಮದಿಯಾಗಿ ನಿದ್ದೆ ಮಾಡು. ಸರಿ ಬೇವ, ಆಯಿತು. ನೀವು ಮಲ್ಕೊರಿ. ನಂದು ಹೊರ ಕೆಲಸ ಐತಿ, ನಾನು ಹೋಗಿ ಬರ್ತೇನೆ. ಆಯ್ತು, ಹೋಗಿ ಬರ್ರಿ. ಅಲ್ಲ, ಆಕಿದ್ಲಂತ ಹಂಗೆ ಹೇಳಿನಿ. ಆದ್ರೆ ನಮ್ಮ ಮಗಳು ಮದುವೆನ ಬೇಡ ಅಂತಾಳಲ್ಲ, ಏನು ಮಾಡೋದು? ನನಗರ ಅದ ಚಿಂತಿತೈತಿ. ಹೋಗಿ ಹೋಗಿ ಅವನ್ನ ಮದುವೆ ಆಗಿ ನಿನ್ನ ಸಲುವಾಗಿ ಜೀವನ ಹಾಳು ಮಾಡ್ಕೊಂಡು ಈಗ ನೋಡಿದ್ರೆ ಹಿಂಗೆ ನಿಂತ ಮುಂದೆ ಏನು ನಮ್ಮ ಕತೆ? ಮುಂದೆ ಏನು ಮಾಡೋದ? ಯಾಕೆ ನನ್ನ ಮನಸ್ಸಿಗೆ ಭಾಳ ನೋವಾಗದ. ನನ್ನಿಂದನೇ ಇದೆಲ್ಲ ಆತಂತೇಳಿ ನನಗೆ ಸಾಯಾರಂಗೆ ತ್ರಾಸ ಆಗತ್ತೆ. ಎಲ್ಲ ಆಗಿದ್ದು ನನ್ನಿಂದನ. ಎಲ್ಲ ತಂದಿಗೊಳಂಗೆ ನಾನು ದುಡ್ದು ತಂದ ಮಕ್ಕಳು ನೋಡ್ಕೊಂಡಿದ್ರ ಇರಾಕೆ ಒಬ್ಬಾಕಿ ಮಗಳು ಆಕೆ ನಾನು ನಿನ್ನ ನೋಡ್ಕೊಂಡಿದ್ರೆ ನಡೀತಿತ್ತು. ಆದ್ರೆ ನಾನು ಏನು ಮಾಡೀನಿ? ನಾನು ಮಾಡೋದು ಬಿಟ್ಟ, ಕೆಲಸ ಮಾಡೋದು ಬಿಟ್ಟ, ನಾನು ಆರಾಮ ಕುಡ್ಕೊತ ಅದನ್ನು ಮಾಡ್ಕೊತ ಇದನ್ನು ಮಾಡ್ಕೊತ ಹೋಗ್ಬಿಟ್ನಿ. ನನಗೂ ಅದು ಚಿಂತೆ ಆಗತ್ತೆ ರೀ. ಮದ್ವೆನ ಆಗೋದಿಲ್ಲ ಅನ್ನತಾಳು. ಮದ್ವೆನ ಆಗೋದಿಲ್ಲ ಅಂದ್ರೆ ಹೆಂಗೆ ರೀ? ಅಲ್ಲ, ಜೀವನದಾಗ ಕಷ್ಟ ಬರ್ತೈತಿ. ಕಷ್ಟ ಬಂದದಂತ ಹೇಳಿ ಹಂಗೆ ಇದ್ಬಿಡ್ದೇನು? ಅದನ್ನ ಅಲ್ಲಿಗೆ ಬಗೆಹರಿಸ್ಕೊಂಡ ಮುಂದಿನ ಜೀವನ ನೋಡ್ಕೋಬೇಕು. ಆಕೆ ಸುಮ್ಮನದಾಳ ಅಂಥೇಳಿ, ಆಕೆ ಬ್ಯಾಡ ಅಂದಾಳ ಅಂತೇಳಿ ನಾವು ಸುಮ್ಮನೆ ಇರಬಾರ್ದು. ನಾವು ಮಾಡೋದನ್ನು ಮಾಡೇ ಮಾಡೋಣ. ಹಾಂ, ಸರಿನಾ? ಆದ್ರೆ ಆಕೆ ಒಪ್ಪಬೇಕಲ್ಲ. ಆಕೆದ ಚಿಂತೆ ಬಂದಿರೋದು ಹಿಂದಾಗಡೆ ಮತ್ತು ಒಂದು ಹೋಗಿ ಒಂದು ಆಗಬಾರ್ದಲ್ಲ. ಅದಕ್ಕೆ ನಾನು ಯೋಚನೆ ಮಾಡಾಕತ್ತನ. ಹಂಗಲ್ಲ, ನೋಡೋನು, ಒಳ್ಳೆ ಹುಡುಗನ ನೋಡೋನು, ವಿಚಾರಿಸ್ಕೊನು, ಎಲ್ಲ ಮಾಡೋನು. ಆಮೇಲೆ ಆ ಹುಡುಗನ ಆಕೆಗೆ ಇಷ್ಟ ಆಗುವಂಗೆ ಮಾಡೋನು. ಹಾಗೆಲ್ಲ ಆದಮೇಲೆ ಮದ್ವೆದು ಆಕೆಯು ಹ್ಞೂ ಅಂದ್ರೆ ಮುಂದಿನ ಮಾತುಕತೆ ಮಾಡೋನು. ಏನಂತಾರೆ ಇದಕ್ಕೆಲ್ಲ ನಿಮ್ಗೆ ಒಪ್ಪಿಗೆ ಅಂದ್ರೆ ನನಗೆ ಒಂದು ಹುಡುಗನ ನೋಡೇನ, ಅವನ ಬಗ್ಗೆ ತಿಳ್ಕೊಬೇಕು ಅಷ್ಟೆ. ಅವನು ಒಳ್ಳೆ ಹುಡುಗ ಅಂತ ಅನಿಸ್ತತಿ. ಆದ್ರೆ ಮದ್ವೆದು ನನಗದೆಲ್ಲ ಅಷ್ಟೇ ಗೊತ್ತಿಲ್ಲ. ಹೌದಾ? ನೀನು ನೋಡಿ ಹುಡುಗನ? ಯಾವ ಹುಡುಗ? ಯಾರವನು? ಎಲ್ಲೇದಾನ? ಯಾವ ಊರ? ಇದ ಊರನ? ನನಗೂ ಅದೆಲ್ಲ ಗೊತ್ತಿಲ್ಲ ರೀ. ಅವನು ದವಾಖಾನ್ಯಾಗ ನೋಡೇನ, ಒಳ್ಳೆ ಹುಡುಗ. ನಾಳೆ ಬರ್ತಾನೆ. ನಾಳೆ ಬಂದಾಗ ಅವನ ಜೊತೆ ಮಾತಾಡಿದ್ರಾತ. ಒಮ್ಗಿಲೆ ಅವನು ಕೇಳಕ್ಕೆ ಬರಂಗಿಲ್ಲ. ಅವನಿಗೂ ಮದುವೆಗೆ ಅಥವಾ ಅವ್ನು ಯಾರನ್ನ ಇಷ್ಟಪಡಕತ್ತಿದ್ದ ಏನು ಮಾಡೋಕ್ಕಾಗ್ತತಿ? ಅದಕ್ಕೆ ಅವನು ಕೇಳ್ಕೊನು, ವಿಚಾರಿಸ್ಕೊನು. ಹೌದನ? ಚಲೋ ಆದ್ಬಿಡು. ಅವ ಏನಾರ ಚಲೋ ಹುಡುಗಿದ್ದಂದ್ರೆ ಅವ ನಮ್ಮ ಮೊದಲು ಮದುವೆ ಹಾಕನಂದ್ರೆ ಅವಂಗ ಮಾಡಿಬಿಡೋಣ. ಆದ್ರೆ ಹಿಂದೆ ಮುಂದೆ ಎಲ್ಲ ಯೋಚನೆ ಮಾಡಿ ಮದುವೆ ಮಾಡ್ಬೇಕು. ನಾವು ಹಂಗೆ ಮದುವೆ ಮಾಡಿಬಿಟ್ಟು ಅಂದ್ರೆ ನಾಳೆ ನಮ್ಮ ಮಗಳು ಬಾಳೆನ ಹಾಳಾಗ್ತತಿ. ಅದಕ್ಕೆ ಹೌದ್ರಿ, ಯೋಚನೆ ಮಾಡಿದ್ರೆ ಹೆಂಗೆ ಕೊಡಕ್ಕೆ ಬರ್ತೈತಿ? ಎಲ್ಲ ಯೋಚನೆ ಮಾಡಬೇಕು. ಪ್ರತಿಯೊಂದನ್ನು ಯೋಚನೆ ಮಾಡಿನ ನಿರ್ಧಾರ ಮಾಡಬೇಕು. ಯೋಚನೆ ಮಾಡಿದಾಗ ಯಾವುದನ್ನು ನಿರ್ಧಾರ ಮಾಡಬಾರ್ದು. ಈಗ ನೋಡು, ನಮ್ಮ ಮಗಳ ಹಿಂದೆ ಮುಂದೆ ಯೋಚನೆ ಮಾಡ್ದೆ ನಾನು ಬದುಕ್ತಾನನ್ನೋ ಕಾರಣಕ್ಕೆ ತನ್ನ ಜೀವನನ ಹಾಳು ಮಾಡ್ಕೊಂಡು ಕುಂತಾಳೆ. ಯಾಕೆ ಬೇಕಾಗಿತ್ತು ಈಗಿದ್ದು? ಹಾಂ, ಈ ರೀತಿ ಕಷ್ಟ ಅನುಭವಿಸೋದು ಯಾಕೆ ಬೇಕಾಗಿತ್ತು? ನಾ ಸತ್ರ ಸಾಯ್ಲಿ ಅಂತ ತಾ ಚಂದ ಇದ್ದಿದ್ರೆ ಮುಗಿದು ಹೋಗ್ಬಿಟ್ಟಿತ್ತು. ಅದನ್ನು ಬಿಟ್ಟು ನನ್ನ ಸಲುವಾಗಿ ತನ್ನ ಜೀವನನ ಹಾಳು ಮಾಡ್ಕೊಂಡ ಅವನ್ನ ಹೋಗಿ ಮದುವೆ ಆಗಿ ತಾಳಿ ಕಟ್ಟಿಸ್ಕೊಂಡಾಳೆ. ಇದಕ್ಕೆ ನಾನು ಏನು ಹೇಳ್ಬೇಕು?